ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಕೂದಲು ಉದ್ದವಾಗಿ, ದಟ್ಟವಾಗಿ, ಕಪ್ಪಾಗಿ ಆಗಬೇಕು ಅಂತ ಅಂದ್ರೆ ಸೂಪರ್ ಫಾಸ್ಟ್ ಆಗಿರೋ ಹೇರ್ ಪ್ಯಾಕ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೂದಲು ಉದ್ದವಾಗಿರಬೇಕು, ದಪ್ಪವಾಗಿರಬೇಕು, ಹಾಗೆ ಕಪ್ಪಾಗಿರಬೇಕು, ನೀಳವಾಗಿರಬೇಕು, ಶೈನಿಂಗ್ ಆಗಿರಬೇಕು ಅನ್ನೋದು ಎಲ್ಲರದ್ದು ಕೂಡ ಆಸೆ ಆಗಿರುತ್ತೆ. ಆದರೆ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ. ಸುಲಭವಾಗಿ ಸಿಗುವಂಥ ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸಿಕೊಂಡು ಅತ್ಯದ್ಭುತವಾದಂಥ ಹೇರ್ ಪ್ಯಾಕನ್ನು ಮಾಡ್ಕೊಂಡ್ಬಿಡ್ಬೋದು ನಾವು. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಪ್ಯಾಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೆ ಇವತ್ತಿನ ವಿಡಿಯೋ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ಮನೆ ಮದ್ದು ಕೂದಲಿಗೆ ಮ್ಯಾಜಿಕನ್ನೇ ಮಾಡಿಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಅಲೋವೆರಾ. ನಮ್ಮ ಕೂದಲ ಆರೈಕೆಗೆ ಅಲೋವೆರಾನೇ ಬೆಸ್ಟ್ ಅಂತ ಹೇಳ್ಬೋದು. ಅಲೋವೆರಾ ನೈಸರ್ಗಿಕ ಹೈಡ್ರೇಟಿಂಗ್ ಶಕ್ತಿಯನ್ನು ಹೊಂದಿದೆ. ಅಲ್ಲದೆ ನಮ್ಮ ಕೂದಲನ್ನು ನುಣುಪಾಗುವಂತೆ ಮಾಡುತ್ತೆ, ಮೃದುವಾಗುವಂತೆ ಮಾಡುತ್ತೆ, ಹಾಗೂ ನಯವಾಗುವಂತೆ ಮಾಡುತ್ತೆ. ಅಲೋವೆರಾ ನಮ್ಮ ತ್ವಚೆಗೆ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ನಮ್ಮ ಕೂದಲ ಆರೈಕೆಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಕೂದಲು ಸದಾ ದಪ್ಪವಾಗಿ, ಉದ್ದವಾಗಿ, ನೀಳವಾಗಿ ಹಾಗೂ ಶೈನಿಂಗ್ ಥರ ಮಾಡುತ್ತೆ ಈ ಅಲೋವೆರಾ ಅಂತಲೇ ಹೇಳ್ಬೋದು. ಈ ಅಲೋವೆರಾದಲ್ಲಿ ಸಸ್ಯ ಜೀವಸತ್ವಗಳು, ಕಿಣ್ವಗಳು ಹಾಗೂ ಅಮೈನೋ ಆಮ್ಲಗಳು ಮತ್ತು ಅಗತ್ಯವಾದಂತಹ ಖನಿಜಗಳನ್ನು ಅಪಾರ ಪ್ರಮಾಣದಲ್ಲಿ ಇದು ಒಳಗೊಂಡಿದೆ. ಇದು ಚರ್ಮ ಮತ್ತು ಕೂದಲಿನ ಆರೈಕೆಗೆ ಅವಶ್ಯವಾಗಿದೆ ಅಂತಲೇ ಹೇಳ್ಬೋದು. ನಾವು ಯಾವಾಗ ತಲೆ ಸ್ನಾನ ಮಾಡ್ತೀವಿ ಆವಾಗ ನಾವು ಇದನ್ನು ಹಚ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ, ಪದೇ ಪದೇ ನಾವು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೂ ಕೂಡ ಶಾಂತಿಯನ್ನು ನೀಡುತ್ತೆ ಈ ಅಲೋವೆರಾ. ನಮ್ಮ ಕೂದಲು ಸದಾಕಾಲ ಕಪ್ಪಾಗಿರಬೇಕು ಅಂತ ಅಂದರೆ ನಾವು ಅಲೋವೆರಾದ ಹೇರ್ ಪ್ಯಾಕನ್ನು ಬಳಸ್ಬೋದು. ಹಾಗೆ ನಮ್ಮ ಕೂದಲು ತುಂಬ ಶೈನಿಂಗ್ ಆಗಿರಬೇಕು ಅಂದ್ರೂ ಕೂಡ ನಾವು ಹೇರ್ ಪ್ಯಾಕನ್ನು, ಅಲೋವೆರಾದ ಹೇರ್ ಪ್ಯಾಕನ್ನು ನಾವು ಬಳಸ್ಬೋದು. ಹಾಗೆ ಕೂದಲು ದಪ್ಪವಾಗಿ, ನೀಳವಾಗಿ, ಉದ್ದವಾಗಿ, ದಟ್ಟವಾಗಿ ಬೇಕು ಅಂತ ಅಂದರೆ ನಾವು ಈ ಹೇರ್ ಪ್ಯಾಕನ್ನು ನಾವು ಬಳಸ್ಕೋಬೋದು. ಹಾಗೆಯೇ ನಾನಿಲ್ಲಿ ಕೆಂಪಾದ ದಾಸವಾಳದ ಹೂವುಗಳನ್ನ ತೆಗೆದುಕೊಂಡಿದ್ದೀನಿ. ಈ ಕೆಂಪು ದಾಸವಾಳದ ಹೂವು ಪರಿಣಾಮಕಾರಿಯಾಗಿ ಹೇರ್ಗೆ ಮ್ಯಾಜಿಕನ್ನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುತ್ತೆ. ಇವಾಗಂತೂ ತುಂಬ ಜನರಿಗೆ ಕೂದಲು ಉದುರ್ತಾನೆ ಇರುತ್ತೆ. ಅವರೆಲ್ಲ ಸಮಸ್ಯೆಗಳಿಗೆ, ಕೂದಲು ಉದುರೋ ಸಮಸ್ಯೆಗಳಿಗೆ ಈ ಹೇರ್ ಪ್ಯಾಕನ್ನು ನೀವು ಮಾಡಿಕೊಂಡು ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಮಾಡ್ಕೋಬೋದು. ದಾಸವಾಳ ಹೂವಿನ ಎಲೆಗಳಿರ್ಬೋದು, ದಾಸವಾಳ ಹೂವುಗಳಿರ್ಬೋದು, ಇಲ್ಲ ದಾಸವಾಳದ ಕಾಂಡಗಳಿರ್ಬೋದು, ಇವೆಲ್ಲ ಹೇರ್ ಪ್ಯಾಕಿಗೆ ಹೇಳಿ ಮಾಡಿಸಿರೋ ಥರ ಇದೆ. ದಾಸವಾಳದ ಹೂವುಗಳು ತಲೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ, ಅಂದರೆ ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಹಾಗೆ ನೆತ್ತಿಯ ಭಾಗದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುವ ಗುಣವನ್ನು ಇದು ಹೊಂದಿದೆ. ತಲೆ ಕೂದಲಿನ ಬೇರುಗಳಿಗೆ, ಮುಖ್ಯವಾಗಿ ತಲೆ ಕೂದಲಿನ ಬೇರುಗಳಿಗೆ ಸಿಗಬೇಕಾದ ಅಗತ್ಯ ಪ್ರಮಾಣದ ಪೌಷ್ಟಿಕಾಂಶಗಳನ್ನು ಸಿಗುವಂತೆ ಮಾಡುತ್ತೆ ಈ ದಾಸವಾಳದ ಹೂವುಗಳು. ಇದರಿಂದ ತಲೆ ಕೂದಲಿನ ಬೇರುಗಳು ಸದೃಢವಾಗುತ್ತವೆ, ತುಂಬ ಬಲಿಷ್ಠವಾಗುತ್ತವೆ ಬೇರುಗಳು. ಹಾಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿ ಅಂಶಗಳನ್ನು ಹೇರ್ಸ್ಗಳು ಪಡೆದುಕೊಳ್ಳುತ್ತವೆ. ಅಷ್ಟೊಂದು ಶಕ್ತಿ ಇದೆ ಈ ದಾಸವಾಳದ ಹೂವುಗಳಲ್ಲಿ. ಹಾಗೆ ತಲೆ ಕೂದಲು ಉದುರುವಿಕೆಗೆ ನಿವಾರಣೆಗೆ ದಾಸವಾಳದ ಹೂವು ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಹೇರ್ಸ್ ಉದುರ್ತಾ ಇದೆ, ತಲೆಯೆಲ್ಲ ಖಾಲಿ ಆಗ್ತಾ ಇದೆ ಅನ್ನೋದ್ರೂ ಕೂಡ ಇದನ್ನು ಬಳಸ್ತಾ ಇರೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ದಾಸವಾಳದ ಎಲೆಗಳಿರ್ಬೋದು, ಹಾಗೆ ದಾಸವಾಳದ ಹೂವುಗಳಿರ್ಬೋದು, ದಾಸವಾಳದ ಕಾಂಡಗಳಿರ್ಬೋದು, ಹೇರ್ ಗ್ರೋತ್ಗೆ ಹೇಳಿ ಮಾಡಿಸಿರೋ ಥರ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹೇರು ತುಂಬ ಶೈನ್ ಆಗುತ್ತೆ, ತಿಕ್ಕಾಗಿ ಬರುತ್ತೆ, ಹಾಗೆ ಬ್ಲ್ಯಾಕ್ ಆಗಿ ಬರುತ್ತೆ. ಈಗಂತೂ ತುಂಬ ಚಿಕ್ಕ ವಯಸ್ಸಿನಲ್ಲೇ ಸುಮಾರು ಜನರು ತಲೆ ಕೂದಲು ಬೆಳ್ಳಗಾಗ್ತಾ ಇದೆ. ಆ ಬೆಳ್ಳಗಾಗಿರೋ ತಲೆ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ ಈ ದಾಸವಾಳದ ಹೂವುಗಳಿರ್ಬೋದು, ದಾಸವಾಳದ ಎಲೆಗಳಿರ್ಬೋದು, ಹಾಗೆ ಅಲೋವೆರಾ ಇರ್ಬೋದು. ತತ್ಕ್ಷಣವೇ ಅಂದರೆ ಇನ್ಸ್ಟಂಟಾಗಿ ನಮಗೆ ರಿಸಲ್ಟ್ ಬೇಕು ಹೇರ್ಸ್ ಬಗ್ಗೆ ಅಂತ ಅಂದರೆ ನಾವು ಈ ಹೇರ್ ಪ್ಯಾಕನ್ನು ಮಾಡ್ಕೊಳ್ಬೇಕು. ಈ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹೇರ್ ಫಾಲೆಲ್ಲ ಕಮ್ಮಿ ಆಗುತ್ತೆ, ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಹೇರು ಉದ್ದವಾಗಿ ಬೆಳೆಯುತ್ತೆ, ಹಾಗೆ ದಟ್ಟವಾಗಿ ಬೆಳೆಯುತ್ತೆ. ಹಾಗಾಗಿ ನಾನಿಲ್ಲಿ ಅಲೋವೆರಾ ತೆಗೆದುಕೊಂಡಿದ್ದೀನಿ. ಹಾಗೆ ದಾಸವಾಳದ ಎಲೆಗಳನ್ನು 7ರಿಂದ 8 ದಾಸವಾಳದ ಎಲೆಗಳನ್ನ ತೊಗೊಂಡಿದ್ದೀನಿ. 15ರಿಂದ 20 ಆಗುವಷ್ಟು ದಾಸವಾಳದ ಹೂವುಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ನಷ್ಟು ಮೊಸರನ್ನು ಕೂಡ ತಗೊಳ್ತಾ ಇದ್ದೀನಿ. ಮೊಸರು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ನಮ್ಮ ಹೇರ್ಸ್ಗೆ ಸಹಾಯ ಮಾಡುತ್ತೆ. ತಲೆಯಲ್ಲಿ ತುಂಬಾ ಹೊಟ್ಟಾಗಿರುತ್ತೆ, ಹೊಟ್ಟು ರಿಮೂವ್ ಆಗ್ತಾ ಇರಲ್ಲ. ಹೊಟ್ಟನ್ನು ಕಂಟ್ರೋಲ್ ಮಾಡೋಕ್ಕೆ, ಹೊಟ್ಟನ್ನು ರಿಮೂವ್ ಮಾಡೋಕ್ಕೆ ಈ ನಾವು ಮೊಸರನ್ನು ಬಳಸಬೇಕಾಗುತ್ತೆ. ಹೇರ್ಸ್ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕು. ನಾವು ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತನ್ನು ಬೆಳೆಸ್ಕೋಬೇಕು ಅಂತ ಅಂದರೆ ನಾವು ಈ ರೆಮಿಡಿಗಳನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು ಪೀಸ್ ಆಗುವಷ್ಟು, ಒಂದು ತುಂಡಾಗುವಷ್ಟು ನಾನು ಅಲೋವೆರಾ ಪೀಸನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಅಲೋವೆರಾ ಜೆಲ್ಲನ್ನು ಅದರಿಂದ
ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಜೆಲ್ಲನ್ನು ನಾವು ಸ್ಕಿನ್ಗೂ ಅಪ್ಲೈ ಮಾಡ್ತಾ ಬರೋದ್ರಿಂದ ಮೊಡವೆಗಳೆಲ್ಲ ನಿವಾರಣೆ ಆಗುತ್ತೆ, ಕಲೆಗಳೆಲ್ಲ ನಿವಾರಣೆ ಆಗುತ್ತೆ. ತುಂಬ ಬ್ಲ್ಯಾಕ್ ಆಗಿರೋರು ವೈಟ್ ಆಗ್ತಾರೆ, ಹಾಗೆ ಶೈನ್ ಆಗಿ ಬ್ರೈಟಾಗಿ ಫೇಸು ಆಗಬೇಕು ಅಂತಂದರೆ ನಾವು ಅಲೋವೆರಾ ಪ್ಯಾಕನ್ನು ಹಾಕ್ಕೋಬೇಕಾಗುತ್ತೆ. ಅಲೋವೆರಾ ತುಂಬ ಪರಿಣಾಮಕಾರಿಯಾಗಿ ನಮ್ಮ ಸ್ಕಿನ್ಗೆ ಕೆಲಸ ಮಾಡುತ್ತೆ, ಹಾಗೆ ನಮ್ಮ ಹೇರ್ಸ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡುತ್ತೆ. ನಾನಿಲ್ಲಿ ಕ್ಲೀನಾಗಿ ತೊಳೆದುಕೊಂಡಿರೋ ಎಲೆಗಳನ್ನು ಸುಮಾರು 8ರಿಂದ 10 ಆಗುವಷ್ಟು ದಾಸವಾಳದ ಎಲೆಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗೆಯೇ 15ರಿಂದ 20ರಷ್ಟು ಕೆಂಪು ದಾಸವಾಳದ ಹೂವುಗಳನ್ನ ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಕೂಡ ತಗೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ ತಗೊಂಡಿದ್ದೀನಿ ನಾನು, ಒಂದು ಚಿಕ್ಕ ಬೌಲ್ನಷ್ಟು ಅಲೋವೆರಾ ಜೆಲ್ಲನ್ನು ಕೂಡ ತಗೊಂಡಿದ್ದೀನಿ. ಹೀಗೆ ತೆಗೆದುಕೊಂಡಿರೋ ಇವೆಲ್ಲ ಪದಾರ್ಥಗಳಿಗೆ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಸುಮಾರು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಕ್ಕೆ ಅಂತ ನಾನು 1 ಗ್ಲಾಸ್ನಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹೀಗೆ ಆ್ಯಡ್ ಮಾಡಿ ನಾನು 8ರಿಂದ 10 ನಿಮಿಷ ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಹೀಗೆ ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬ ರಸ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ರಸ ಬಿಟ್ಕೊಂಡಿದೆ, ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಸೇರಿಕೊಂಡಿದೆ. ನೀವು ನೋಡ್ತಾ ಇರ್ಬೋದು, ರಸ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಸೇರಿಕೊಂಡಿರೋದ್ರಿಂದ ಇದು ಕಲರ್ ಕೂಡ ಬಿಡುಗಡೆ ಆಗಿದೆ. ಇದರಲ್ಲಿರೋ ಕಲರ್ ಎಲ್ಲ ಇದರಲ್ಲಿ ನೀರಲ್ಲಿ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ಹೀಗೆ ಕುದಿಸ್ಕೊಂಡ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇದನ್ನು ಒಂದು 5 ನಿಮಿಷ ತಣ್ಣಗಾದ ಮೇಲೆ ಇದನ್ನು ಒಂದು ಬೌಲ್ಗೆ ಸೋಸ್ಕೊಳ್ತಾ ಇದ್ದೀನಿ. ಈ ನೀರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತಲೆಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಇದನ್ನು ಹೀಗೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿ ಅರ್ಧ ತಾಸು ಹಾಗೆ ಬಿಟ್ಟು ಆಮೇಲೆ ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಹೇರ್ ಗ್ರೋತು ನಮಗೆ ನಂಬೋಕ್ಕಾಗಲ್ಲ, ಅಷ್ಟೊಂದು ಉದ್ದವಾಗಿ ಹೇರ್ ಗ್ರೋತ್ ಆಗುತ್ತೆ. ಸಡನ್ನಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಇದರ ರಿಸಲ್ಟ್ ಏನು ಅಂತ. ಅಷ್ಟೊಂದು ಶೈನ್ ಆಗುತ್ತೆ ಕೂದಲು, ರಫ್ ಆಗಿರೋ ಕೂದಲೆಲ್ಲ ಸ್ಮೂತ್ ಆಗುತ್ತೆ. ಹಾಗೆ ಸ್ಪ್ಲಿಟ್ ಎಂಡ್ ಆಗಿರೋ ಕೂದಲೆಲ್ಲ ನಿವಾರಣೆ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಎಲ್ಲ ಸಮಸ್ಯೆಗಳು ಇದರಿಂದ ದೂರ ಆಗುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಇದು ರಿಸಲ್ಟನ್ನು ನಮಗೆ ಕೊಡುತ್ತೆ. ನಾನಿವಾಗ ಈ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇವಾಗಲೇ ಇದು ತಣ್ಣಗಾಗಿದೆ. ಅದನ್ನು ನಾನು ಒಂದು ಬೌಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ. 8 ದಿವಸಕ್ಕೊಮ್ಮೆ ಈ ಥರ ಹೇರ್ ಪ್ಯಾಕನ್ನು ನಾವು ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿ ಕಾಸ್ಟ್ಲಿ ಏನೂ ಇಲ್ಲ. ನಮ್ಮ ಹಿತ್ತಲಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಾವು ಹೇರ್ ಪ್ಯಾಕನ್ನು ಮಾಡ್ಕೋಬೋದು. ಹೇರ್ ಗ್ರೋತನ್ನು ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ತಲೆ ಹೊಟ್ಟನ್ನು ನಿವಾರಿಸ್ಕೋಬೋದು. ಹಾಗೆ ಕೂದಲು ನೀಳವಾಗಿ ಉದ್ದವಾಗಿ ಶೈನಾಗಿ ಮಾಡ್ಕೋಬೇಕಾದ್ರೆ ನಾವು ಈ ಥರ ಹೇರ್ ಪ್ಯಾಕನ್ನು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಸ್ಪೂನಿನಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹೀಗೆ ಆ್ಯಡ್ ಮಾಡಿರೋ ಈ ಮೊಸರನ್ನು ನೆತ್ತಿಯ ಭಾಗಕ್ಕೆ, ಡ್ಯಾಂಡ್ರಫ್ ತುಂಬ ಕಾಣಿಸ್ತಾ ಇರುತ್ತೆ, ಡ್ಯಾಂಡ್ರಫ್ ರಿಮೂವ್ ಆಗಬೇಕು ಅಂತ ಅಂದರೆ ಈ ಥರ ಹೇರ್ ಪ್ಯಾಕನ್ನು ಮಾಡ್ಕೋಬೇಕಾಗುತ್ತೆ. ಈ ಮೊಸರನ್ನು ನೆತ್ತಿಯ ಭಾಗಕ್ಕೆ, ಎಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗಿರುತ್ತೆ ಅಲ್ಲಿ ನಾವು ಹಚ್ಚಿಕೊಂಡು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಾ ಬರೋದ್ರಿಂದ ನಮ್ಮ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ. ಒಂದು ಸುಮಾರು ಅರ್ಧ ತಾಸು ಬಿಟ್ಟು ನಾವು ಹೇರ್ ವಾಶ್ ಮಾಡ್ಕೋಬೇಕು. ಪದೇ ಪದೇ ಈ ಥರ ನೀವು ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಕೂದಲು ಶೈನ್ ಆಗುತ್ತೆ, ತಿಕ್ಕಾಗುತ್ತೆ ಕೂದಲು, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ವಾರದಲ್ಲಿ ಕೇವಲ 1 ಬಾರಿ ಮಾತ್ರ ಇದನ್ನು ನೀವು ಟ್ರೈ ಮಾಡಿ. ಒಂದೇ ಸರಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಹೇರ್ ಪ್ಯಾಕ್ ರೆಮಿಡಿ. ನಿಮಗೆ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗಂತೂ ಇದು ತುಂಬಾ ಇಷ್ಟ ಆಗಿದೆ. ಇದನ್ನೇ ನಾನು ಹೇರ್ ಪ್ಯಾಕನ್ನು ಆಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಕೊಟ್ಟಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಅಷ್ಟೊಂದು ಚೆನ್ನಾಗಿರೋ ರೆಮಿಡಿ ಇದು. ಇದನ್ನು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ, ಹಾಗೆ ಕೂದಲು ಬ್ಲ್ಯಾಕ್ ಆಗಿ ತಿಕ್ಕಾಗಿ ಶೈನ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ವಿಡಿಯೋ. ಒಂದ್ಸರಿ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಂಪು ದಾಸವಾಳದ ಹೂವುಗಳಿರ್ಬೋದು, ದಾಸವಾಳದ ಎಲೆಗಳಿರ್ಬೋದು, ಹಾಗೆ ಅಲೋವೆರಾ ಇರ್ಬೋದು, ಹಾಗೆ ಮೊಸರು ಇರ್ಬೋದು, ಕೂದಲಿಗೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡುತ್ತೆ. Thanks for watching. Don't forget to subscribe, share and comment please.